ಅವ್ರು ಹೇಳಿಕೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಕುತ್ಕೊಂಡು ಮಾಡ್ಬೋದು, ಹೌದಲ್ರಿ? ಅನಂತರ ಮಲ್ಕೊಂಡು ಮಾಡ್ಬೋದು, ಇಲ್ಲಾಂದ್ರೆ ಎಲ್ಲರೂ ಜೋತ್ ಕುತ್ಕೊಂಡು ಮಾಡ್ಬೋದು. ನೋಡ್ರಿ ಎಷ್ಟು ಆಪ್ಷನ್ ಇರ್ತಾವ, ನಮಗ್ ಗೊತ್ತಿಲ್ಲ. ಇಷ್ಟೇ ನಾವು ವಿಚಾರ ಮಾಡಬಾರ್ದು. ಯೋಗ ಅಂತಂದ್ರೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದ್ದಂಗೆ ಎಲ್ಲ ವಿಚಾರ ಮಾಡ್ಲಿಕ್ಕೆ ಹಚ್ಚಿಸ್ತದೆ. ಓಕೆ, ಇರ್ಲಿ. ಈಗ ನೆಕ್ಸ್ಟ್ ಎರಡು ಕಾಲು ಕೂಡಿಸ್ಬೇಕು, ಮೊಣಕಾಲ ಮೇಲೆ ಕೈ ಬರಬೇಕು, ರೌಂಡ್ ಅಪ್ ನಿಧಾನವಾಗಿ. ಎಡದಿಂದ ಬಲಕ್ಕೆ 3 ಸಾರಿ, ಬಲದಿಂದ ಎಡಕ್ಕೆ 3 ಸಾರಿ. ಗುಡ್. ನೆಕ್ಸ್ಟ್ ನಡೆದ ಮೇಲೆ ಕೈ ಬರಬೇಕು, ಎರಡು ಸ್ವಲ್ಪ ಕಾಲಾಗ್ಲಿ ಇಡ್ರಿ, 1 ಫುಟ್ ಅಷ್ಟು. ಉಸಿರನ್ನು ಬಿಡ್ತಾ ಮುಂದ್ಗಡೆ ಬೆಂಡ್ ಆಗ್ಬೇಕು, ಉಸಿರನ್ನು ತಗೋತಾ ಹಿಂದ್ಗಡೆ ಬೆಂಡ್ ಆಗ್ಬೇಕು. ತೋರಿಸ್ತೇನೆ ಒಂದ್ಸರಿ. 1 2 1 2 ಸ್ಟಾರ್ಟ್ ಮಾಡ್ರಿ. 1 ಫ್ರಂಟ್, 2 ಬ್ಯಾಕ್, 1 2 1 2. ಸ್ಟಡಿ. ಗುಡ್. ನೆಕ್ಸ್ಟ್ ಎಡಕ್ಕೆ ಬಲಕ್ಕೆ, ಫಸ್ಟ್ ಎಡಕ್ಕೆ, ನಿಮ್ ಎಡಕ್ಕೆ 1 2 1. ಸರ್ ಹೀಗೆ 2 1 2 1 2 1 2. ವೆರಿ ಗುಡ್. ಈಗ ಇದನ್ನೇ 4 ಮಾಡಿದ್ವಿ, ಮುಂದೆ ಹಿಂದೆ ಎಡಕ್ಕೆ ಬಲಕ್ಕೆ. ಇದು 4 ಸೇರ್ ಮಾಡ್ಬೇಕು. ಮುಂದ್ಗಡೆ ಬೆಂಡ್ ಆಗ್ಬೇಕು, ಎಡಕ್ಕೆ ಹೋಗ್ಬೇಕು, ಬಲಕ್ಕೆ. ಇದರಲ್ಲಿ ಮಾಡಿ ತೋರಿಸ್ತೇವೆ ನಾವು. ಇಲ್ಲಿ ನೋಡ್ರಿ, ಹೀಗೆ ಮುಂದ್ಗಡೆ ಎಡಕ್ಕೆ, ಬ್ಯಾಕ್ ಸೈಡ್, ಬಲಕ್ಕೆ, ಮುಂದ್ಗಡೆ. ನಮ್ಮ ದೇಹದಲ್ಲಿ 2 ಪಾರ್ಟ್ ಮಾಡ್ಬೇಕು. ನಡದಿಂದ ಕೆಳಗಡೆ ಭಾಗ ಒಂದು, ಮೇಲ್ಭಾಗ ಒಂದು. ಮೇಲ್ಭಾಗವನ್ನ ಪೂರ್ತಿಯಾಗಿ ರೌಂಡ್ ಅಪ್ ಮಾಡ್ಬೇಕು. ಓಕೆ, ಮುಂದ್ಗಡೆ ಬೆಂಡ್ ಆಗ್ರಿ. ಎಡಗಡೆಯಿಂದ ಶುರು ಮಾಡ್ರಿ. ಬ್ಯಾಕ್ ಸೈಡ್, ಫ್ರಂಟ್. ಇನ್ನೊಂದು ಸಾರಿ ಎಡದಿಂದ ಬಲಕ್ಕೆ 2 ಸಾರಿ, ಬಲದಿಂದ ಎಡಕ್ಕೆ 2 ಸಾರಿ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ 2 ಟೈಮ್ಸ್. ಕಂಪ್ಲೀಟ್ ಮಾಡಿ ಮುಗಿಸಿ. ನೆಕ್ಸ್ಟ್ ನಡೆದ ಮೇಲೆ ಕೈ ಬರಲಿ. ಬರೀ ಮಿಡಲ್ ಪಾರ್ಟ್ ಅಷ್ಟೇ ರೌಂಡ್ ಅಪ್ ಮಾಡೋದು. ಆರಾಮಾಗಿ ನೇರವಾಗಿ ನೋಡ್ತಾ ಇರಬೇಕು. ರೌಂಡ್ ಅಪ್. ಸ್ಟಡಿ. ಈಗ ನೋಡ್ರಿ, 1 by 1 ನಾವು ತಗೊಂಡ್ ಬರ್ಲಿಕ್ಕೆ ಎಲ್ಲಿಂದ? ಪಾದದಿಂದ. ಓಕೆ, ಸ್ಟಾರ್ಟ್. ಸಾಕೀಗ ಪಾದ ಆಯ್ತು, ಮೊಣಕಾಲ ಆಯ್ತು, ನಡ ಆಗ್ಲಿಕ್ಕತ್ತದ. ಈಗ ನಡಾನು ಆಯ್ತು. ಈಗ ನೆಕ್ಸ್ಟ್ ಸ್ವಲ್ಪ ಭುಜ, ಅದನ್ನು ಸಹಿತ ಮಾಡಬಹುದು. 2 ಕಾಲು ದೂರ ಬರ್ಲಿ. ಸ್ವಲ್ಪ ಅಡ್ಜಸ್ಟ್ ಆಗ್ರಿ. ಮುಂದೆ ಹಿಂದೆ ಆಗ್ಬಿಡ್ರಿ. ನಿಂತವ್ರು ಮುಂದೆ ಹಿಂದೆ ಆಗ್ಬೇಕು. ಕೈ ಹೀಗೆ ಬರ್ಲಿ. ಅಪೋಸಿಟ್ ಕೈ ಕಾಲ್ಗೆ ಟಚ್ ಮಾಡಬೇಕು. ಬಲಗೈಯಿಂದ ಎಡಗಾಲಿಗೆ ಟಚ್ ಮಾಡಬೇಕು. ಓಕೆ, 1 ಮೇಲ್ಗಡೆ ನೋಡ್ಬೇಕು. 2 1 2 1 2. ಸಾಕು. ಯಾಕಂದ್ರೆ ಫಸ್ಟ್ ಸಲ ಎಷ್ಟೋ ಜನ ಮಾಡ್ತಿರ್ತಾರೆ, 15 ದಿವಸಕ್ಕೆ ನೋವಾಗಬಾರ್ದು. ನೆಕ್ಸ್ಟ್ ಇನ್ನೊಂದು ಚೇಂಜ್. 2 ಕೈ ನೇರವಾಗಿ ಬರಲಿ. ಅದೇ ಕಾಲಿಗೆ ಅದೇ ಕೈಯನ್ನ ಟಚ್ ಮಾಡಬೇಕು. ಎಡಗಾಲಿಗೆ ಎಡಗೈಯನ್ನು ಟಚ್ ಮಾಡಬೇಕು. ಕಾಲು ದೂರ ಇಡಬೇಕು. 2.5 ಫುಟ್ 3 ಫುಟ್ ಬರಲಿ ದೂರ. 1 2. ಮುಂದ್ಗಡೆ ಬೆಂಡ್ ಆಗಬಾರ್ದು. 1 2 1 2. ಸ್ಟಡಿ. ಸಾಕು. ಈಗ ಕೈ ಹೀಗೆ ಬರಲಿ. ಭುಜಕ್ಕೆ ರೌಂಡ್ ಅಪ್. ನನ್ನ ಜೊತೆಗೆ ಮಾಡಿಬಿಡ್ರಿ. ರಿವರ್ಸ್. ನೆಕ್ಸ್ಟ್ ಕೈ ಮುಂದ್ಗಡೆ. 1 2 1 2. ಗಟ್ಟಿಯಾಗಿ ಮುಚ್ಚಬೇಕು, ಅಗಲವಾಗಿ ತೆಗಿಬೇಕು. ಒಂದ್ಸಾರಿ ಹೆಬ್ಬಟ್ಟು ಒಳಗಡೆ, ಒಂದ್ಸಾರಿ ಹೊರಗಡೆ. ಗಟ್ಟಿಯಾಗಿ ಮುಚ್ಚಬೇಕು, ಅಗಲವಾಗಿ ತೆಗಿಬೇಕು. ನೆಕ್ಸ್ಟ್ ರಿಸ್ಟ್ ಮೂವ್ಮೆಂಟ್. ರಿವರ್ಸ್. ನೆಕ್ಸ್ಟ್ ನಿಮ್ಮ ಎಡಗಾಲ ಮುಂದ್ಗಡೆ ಇಡ್ರಿ. ಬಲಗೈಯನ್ನ ರೌಂಡ್ ಅಪ್. ಆರಾಮಾಗಿ ಕೈ ಫ್ರೀ ಬಿಡ್ರಿ, ಮುಷ್ಟಿ ಕಟ್ಬಿಡ್ರಿ. ರಿವರ್ಸ್. ಸರಿ. ಈಗ ನಿಂತ್ಕೊಳ್ರಿ, ಕಣ್ಣು ಮುಚ್ಚಿರಿ. ನಿಮ್ಮ ಎಡಗೈ ಮತ್ತು ಬಲಗೈ ಏನಾದ್ರೂ ಬದಲಾವಣೆ ಕಾಣಿಸ್ತದ ಗಮನಿಸ್ರಿ. ಕಾಣಿಸ್ತದಲ್ಲ? ನಿಮ್ಮ ಎಡಗೈ ತಿರುವಿದ್ದ ಎಡಗೈ ಬಲಗೈ
ಮತ್ತು ಎಡಗೈ ಏನಾದ್ರೂ ಬದಲಾವಣೆ ಕಾಣಿಸ್ತದ? ಏನು? ಹಾ, ಯಾವುದು? ಬಲಗೈಯಲ್ಲಿ ನೋಡ್ರಿ, ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರೆ ಎಷ್ಟು ಬದಲಾವಣೆ ಕಾಣಿಸ್ತದೆ. ಅನಂತರ ಸ್ವಲ್ಪ ಜುಮ್ ಜುಮ್ ಅನ್ಲಿಕ್ಕತ್ತದ, ಇದೇನು ಅನ್ಲಿಕ್ಕತ್ತಿಲ್ಲ ಅಂತ. ಈಗ ಹಿಂಗ್ ಮಾಡಿ ನೋಡ್ರಿ, ಉದ್ದಾಗ್ಯದ ಅದು ಇಲ್ಲಲ್ಲ. ಓಕೆ, ಇದ ಇನ್ನೊಂದು ಕೈ ಮಾಡಿಬಿಡೋಣ. ಓಕೆ, ಎಲ್ರಿಗೂ ನಮಸ್ಕಾರ. ಈಗ ಮೊದಲ ಪ್ರೇಯರ್ ಮಾಡೋಣ. ನಮಸ್ಕಾರ ಸ್ಥಿತಿ ಬರಲಿ, ಬೆನ್ನು ಕತ್ತು ಪೂರ್ತಿಯಾಗಿ ನೇರವಾಗಿರ್ಲಿ, ದೀರ್ಘವಾದ ಉಸಿರು ತೋತ 3 ಸಾರಿ ಓಂಕಾರ ಹೇಳೋಣ. ನಾನು ಹೇಳ್ತೇನೆ, ಆನಂತರ ನೀವು ಹೇಳ್ರಿ. ಓ ಹೇಳ್ರಿ ಜೋರಾಗಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿರಾನತೋಸ್ಮಿ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯುರ್ಮಾ ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈ ಹೋಗ್ಲಿ, ಮುಂಗಡೆ ನಮಸ್ಕಾರ ಮಾಡಬೇಕು. ಭೂಮಿಯನ್ನು ನೆಲಕಿಚ್ಚಿ ಕೂತು ಆಮೇಲೆ ಬನ್ನಿ. ಕೈಯನ್ನು ಉಜ್ಜಿ ಕಣ್ಣಿಗೆ ಮುಖಕ್ಕೆ ಸ್ಪರ್ಶ ಮಾಡಿಕೊಂಡು ಕಣ್ಣನ್ನು ನಿಧಾನವಾಗಿ ಬಿಡಿಸ್ಕೋಬೇಕು. ವಜ್ರಾಸನದಲ್ಲಿ ಕೂತವರು ಸುಖಾಸನದಲ್ಲಿ ಕೂತ್ಕೊಳ್ರಿ. ಕೈ ಮುಂದೆ ಹೋಗ್ರಿ, ಆರಾಮಾಗಿ ಕೂತ್ಕೊಳ್ರಿ. ಯೋಗ ಯೋಗ ಅಂದ್ರೆ ಏನು ಅಂತೇಳಿ ಸ್ವಲ್ಪ ಹೇಳಿ ನಿಮಗೆ. ಅನಂತರ ಎಕ್ಸರ್ಸೈಸ್, ಸೂರ್ಯ ನಮಸ್ಕಾರ, ಆಮೇಲೆ ಆಸನಗಳು, ಪ್ರಾಣಾಯಾಮ. ಸಾವಿರಾರು ವರ್ಷಗಳಿಂದ ಈ ಯೋಗ ಜಗತ್ತಿಗೆ ಇದೊಂದು ಕೊಡುಗೆ ಅಂತೇಳಿ ಹೇಳಬಹುದು. ಭಾರತ ದೇಶ ಪುಣ್ಯ ದೇಶ ಅಂತೇಳಿ ಹೇಳ್ತಾರೆ. ಅನಂತರ ಇಲ್ಲಿ ಪ್ರತಿಯೊಂದು ಸಹಿತ ಕಲೆಗಳು ಅಭಿವ್ಯಕ್ತಗೊಳ್ತವೆ. ಅದರ ಹಾಗೆ ಈ ಯೋಗದಲ್ಲಿ ಪತಂಜಲಿ ಮುನಿಗಳು ಅಷ್ಟಾಂಗ ಯೋಗ ಅಂತೇಳಿ ಹೇಳಿದ್ರು. ಯೋಗ ಅಂತಂದ್ರೆ ಬರೀ ಆಸನ ಅಲ್ಲ, ಬರೀ ಪ್ರಾಣಾಯಾಮ ಅಲ್ಲ, ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗದಲ್ಲಿ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇಷ್ಟೆಲ್ಲ
ವಿಭಾಗಗಳಿರ್ತವೆ. 1 by 1 ಅವನ್ನೆಲ್ಲ ನಾವು ನೋಡ್ಕೋತಾ ಹೋದಾಗೆಲ್ಲ ಆ ಯೋಗ, ಪರಿಪೂರ್ಣ ಯೋಗ ನಮಗೆ ಪರಿಚಯ ಆಗ್ತದೆ. ಮೊದಲು ಯಮ ನೇಮ. ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅವುಗಳನ್ನೆಲ್ಲ ಕಲಿಸಿಕೊಡೋದು ಯಮನೇಮ. ಶುಚಿಯಾಗಿರ್ಬೇಕು, ಸತ್ಯವಾಗಿ ಹೇಳಬೇಕು, ಬೇಗ ಹೇಳ್ಬೇಕು, ಕೆಲವೊಂದು ಒಳ್ಳೆ ಹವ್ಯಾಸಗಳನ್ನು ಇಟ್ಕೋಬೇಕು, ಕೆಟ್ಟ ಹವ್ಯಾಸಗಳನ್ನು ಬಿಡಬೇಕು. ಚಟ ಅಂತಾನೆ ಹೇಳ್ತಾರೆ, ಅದನ್ನ ಬಿಡಬೇಕು. ಹಾಗೆ ನಮ್ಮ ದೇಹದಲ್ಲಿ ಎಷ್ಟೋ ಪಾರ್ಟ್ಗಳನ್ನ ನಾವು ಯೂಸೇ ಮಾಡಂಗಿಲ್ಲ. ಅದಕ್ಕೆ ನಮಗೆ ಕೆಲವೊಂದು ರೋಗಾದಿಗಳು ಬರ್ಲಿಕ್ಕೆ ಶುರು ಆಗ್ತವೆ. ಯಮ ನೇಮ ಅಂತಂದ್ರೆ ಈಗ ಹೇಳಿದೆ, ಏನ್ ಮಾಡಬೇಕು, ಏನ್ ಬಿಡಬೇಕು ಅಂತ ಹೇಳಿ. ನಮ್ಮನ್ನು ನಾವು ಶುಚಿಯಾಗಿಟ್ಕೋಬೇಕು, ಸ್ವಸ್ಥವಾಗಿ ಇಟ್ಕೋಬೇಕು. ಅದಾದ ನಂತರ ಯಮ ನೇಮ ಆಸನ ಬರ್ತದೆ. ಆಸನ ಅಂತಂದ್ರೆ ಆಸನಕ್ಕಿಂತ ಸ್ವಲ್ಪ ಮೊದಲು ಕೆಲವೊಂದು ಬರ್ತಾವೆ. ಶಿಥಿಲೀಕರಣ ವ್ಯಾಯಾಮ. ಆಸನಗಳನ್ನು ಮಾಡೋಕ್ಕಿಂತ ಮೊದಲೇ ಶಿಥಿಲೀಕರಣ ವ್ಯಾಯಾಮ ಮಾಡಿಬಿಟ್ರೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗನೂ ಸಹಿತ ಆಕ್ಟಿವ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಾದ ನಂತರ ಸೂರ್ಯ ನಮಸ್ಕಾರ. ಕೆಲವೊಬ್ರು 12 ಆಸನಗಳು ಸೂರ್ಯ ನಮಸ್ಕಾರ ಮಾಡ್ತಾರೆ, ಕೆಲವೊಬ್ರು 10 ಆಸನಗಳು ಸೂರ್ಯ ನಮಸ್ಕಾರ ಮಾಡ್ತಾರೆ. ಸೂರ್ಯ ನಮಸ್ಕಾರದಲ್ಲಿ ಈ ಒಂದು ಆಸನಗಳ ಗುಚ್ಛ ಅಂತಾನು ಹೇಳ್ಬೋದು. ಇದು ಆಸನಗಳ ಗುಚ್ಛ ಅಂತಂದ್ರೆ ಹಲವಾರು ಆಸನಗಳು ಒಂದೇ ಚೌಕಟ್ಟಿನೊಳಗೆ ಬರ್ತವೆ, ಒಂದೇ ಪರಿಧಿಯೊಳಗೆ ಬರ್ತವೆ. ಜೋರಾಗಿ ಹೇಳ್ಬೇಕು. ಊರ್ಧ್ವ ನಮನ. 2 ಪಾದ ಹಸ್ತಾಸನ. 3 ಏಕಪಾದ ಪ್ರಸರಣಾಸನ. ನಂಬರ್ ಹೇಳ್ಬೇಕು. 3 ಏಕಪಾದ ಪ್ರಸರಣಾಸನ. 4 ದ್ವಿಪಾದ ಪ್ರಸರಣಾಸನ. 5 ಶಶಾಂಕಾಸನ. 6 ಭೂನಮನಾಸನ. 7 ಭುಜಂಗಾಸನ. 8 ಪರ್ವತಾಸನ. 9 ಶಶಾಂಕಾಸನ. 10 ಏಕಪಾದ ಪ್ರಸರಣಾಸನ. ಹೇಳ್ರಿ, ಮತ್ತೆ ರಿಪೀಟ್ ಆಗ್ತಾವೆ ಇಲ್ಲಿ. ಪಾದ ಹಸ್ತಾಸನ ಹೇಳ್ರಿ. 11 ಇದೆ. 12 ಊರ್ಧ್ವ ನಮನಾಸನ. ಮತ್ತೆ ನಮಸ್ಕಾರ ಸ್ಥಿತಿ. ಇದನ್ನೇ ಸ್ವಲ್ಪ ಫಾಸ್ಟ್ ಮಾಡ್ಬೇಕಂತಂದ್ರೆ ಈ ಮೊದಲು ಬಲಗಾಲ್ ಇಟ್ಟು ಮಾಡಬೇಕು, ಆನಂತರ ಎಡಗಾಲ್ ಇಟ್ಟು ಮಾಡಬೇಕು. ಒಂದ್ಸಲ ಫಾಸ್ಟ್ ತೋರಿಸ್ಬಿಡ್ತೇನೆ ನೋಡ್ರಿ. ಈಗ ಇಷ್ಟಿರ್ತದಲ್ಲ. 1 ಊರ್ಧ್ವ ನಮನಾಸನ. 2 ಪಾದಾಸಾಸನ. 3 ಏಕಪಾದ ಪ್ರಸನ್ನಾಸನ. 4 ದ್ವಿಪಾದ ಪ್ರಸನ್ನಾಸನ. 5 ಶಶಾಂಕಾಸನ. 6 ಭೂನಮನಾಸನ. 7 ಭುಜಂಗಾಸನ. 8 ಪರ್ವತಾಸನ. 9 ಶಶಾಂಕಾಸನ. 10 ಏಕಪಾದ ಪ್ರಸನ್ನಾಸನ. 11 ಪಾದಾಸಾಸನ. 12 ಊರ್ಧ್ವ ನಮನಾಸನ. ಮತ್ತೆ ನಮಸ್ಕಾರ ಸ್ಥಿತಿ. ನಮ್ಮ ದೇಹದಲ್ಲಿ ಎಷ್ಟೆಷ್ಟು ಅಂಗಗಳು ಇದರೊಳಗೆ ಆಕ್ಟಿವ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಇದರೊಳಗೆ ಟ್ವಿಸ್ಟ್ ಬರಂಗಿಲ್ಲ. ದೇಹವನ್ನು ಟ್ವಿಸ್ಟ್ ಮಾಡುವಂತದ್ದು ಒಂದು ಬರಂಗಿಲ್ಲ. ಅದೊಂದು ಬಿಟ್ಟು ಎಲ್ಲ ಬರ್ತವೆ. ಗೊತ್ತಾಯ್ತಾ? ಓಕೆ, ಒಂದ್ಸಲ ಮಾಡೋಣ. ರೆಡಿ. ಹೇಳ್ರಿ, ಈಗ ನೀವು ಕರೆಕ್ಟಾಗಿ ನಿಂತೀರಿ. ಈಗ ಸ್ಕೋರಿಗೆ ನಮಸ್ಕಾರ ಸ್ಥಿತಿ ಬರಲಿ. 2 ಕಾಲು ಕೂಡಿಸಿನೂ ಮಾಡಬಹುದು, ಸ್ವಲ್ಪ ಬಿಡಿಬಿಡಿಯಾಗಿನೂ ಮಾಡಬಹುದು. ವಯಸ್ಸಾದವರು ಸ್ವಲ್ಪ ಬಿಡಿಬಿಡಿ ಇಟ್ಟರೆ ಚಲೋ, ಬ್ಯಾಲೆನ್ಸ್ ಸಿಗ್ತದೆ. ಓಕೆ, ನಮಸ್ಕಾರ ಸ್ಥಿತಿ ಬರಲಿ. ಇದ್ರ ಜೊತೆಗೆ ಒಂದು ಮಂತ್ರ ಹೇಳೋಣ. ಜೋರಾಗಿ ಮಂತ್ರವನ್ನು ಹೇಳಬೇಕು. ನಾನು ಹೇಳ್ತೇನೆ. ಹಿರಣ್ಮಯನ ಪಾತ್ರೇಣ ಸತ್ಯಶಾಪಿ ಹಿತಂ ಮುಖಂ ತತ್ವಂ ಪೋಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ ಉದಯೇ ಬ್ರಹ್ಮಸ್ವರೂಪೋಯಂ ಮಧ್ಯಾಹ್ನೆ ತು ಮಹೇಶ್ವರಃ ಅಸ್ತಮಾನೆ ಸ್ವಯಂ ವಿಷ್ಣು ತ್ರೈಮೂರ್ತೆ ದಿವಾಕರಃ. ಓಂ ಮಿತ್ರಾಯ ನಮಃ.
ಹಾ, ನಿಧಾನವಾಗಿ ಕಣ್ಬಿಡ್ರಿ. ಕೈಯನ್ನ ಮುಂದ್ಗಡೆ ತಗೊಂಡು ಹೋಗ್ರಿ. ಮೇಲ್ಗಡೆ ಬರ್ಲಿ. ಬ್ಯಾಕ್ ಸೈಡ್ ಅಷ್ಟೇ ನಿಂತ್ಕೋಬೇಕು. 1 ಊರ್ಧ್ವ ನಮನಾಸನ ಯಾವ್ದು ಹೇಳ್ರಿ? ಹಾ. 2 ನಿಧಾನವಾಗಿ ಬೆಂಡ್ ಆಗ್ಬೇಕು. ಪಾದ ಹಸ್ತಾಸನ ಹೇಳ್ರಿ. ಹಾ. 3 ಬಲಗಾಲು ಹಿಂದಕ್ಕೆ ಹೋಗ್ಲಿ. ನಿಮ್ಮ ಬಲಗಾಲು ಹಿಂದಕ್ಕೆ ಹೋಗ್ಲಿ. ಎರಡೂ ಕೈ ಮಧ್ಯದಲ್ಲಿ ಕಾಲು ಬರಲಿ. ಎರಡೂ ಕೈ ಊರ್ಬೇಕು. ಅದ್ರ ಮಧ್ಯದಲ್ಲಿ ಕಾಲು ಬರಬೇಕು. ಮೊಣಕಾಲ್ ಮಂಡಿ ಊರ್ಬೇಕು. ಹಿಂದ್ಗಡೆ ಮೊಣಕಾಲ್ ಮಂಡಿ ಹಿಂದ್ಗಡೆ ಊರ್ಬೇಕು. ಮುಂದ್ಗಡೆ ನೋಡ್ರಿ. ಮುಂದ್ಗಡೆ ನೋಡ್ರಿ. ಏಕ ಪಾದ ಪ್ರಸರಣಾಸನ ಹೇಳ್ರಿ. 4 ಎರಡು ಕಾಲು ಬ್ಯಾಕ್ ಸೈಡ್ ಹೋಗ್ಲಿ. ಜಾರ್ ಬಂಡೆ ತರ ಬರ್ಲಿ. ದೇಹ ಎತ್ತಬಾರ್ದು. ಜಾರ್ ಬಂಡೆ ತರ ಬರ್ಲಿ. ದ್ವಿಪಾದ ಪ್ರಸರಣಾಸನ ಹೇಳ್ರಿ. ಹಾ. 5 ಶಶಾಂಕಾಸನ. ಮೊಣಕಾಲ್ ಮಂಡಿ ಊರಿ. ಕೈಯನ್ನು ಮುಂದ್ಗಡೆ ಚಾಚಿ ನೆಲಕ್ಕೆ ಹಣೆ ಹಚ್ಚಬೇಕು. ಶಶಾಂಕಾಸನ ಯಾವ್ದು ಹೇಳ್ರಿ? ಹಾ. 6 ಭೂನಮನಾಸನ. ಹಾಗೆ ಮುಂದ್ಗಡೆ ತಗೊಂಡು ಬಂದು ಹಣೆ ಹಚ್ಚಿರಿ ನೆಲಕ್ಕೆ. ಹೀಗೆ ಹೊಟ್ಟೆ ಹಚ್ಚಬಾರ್ದು. ಹೊಟ್ಟೆ ಎತ್ತಬೇಕು. ಎರಡು ಕಾಲು ಕೂಡಿಸ್ಬೇಕು. ಹೊಟ್ಟೆ ಎತ್ತಬೇಕು. ಹಾ. ಭೂನಮನಾಸನ ಹೇಳ್ರಿ. ಹಾ. 8 ಈಗ ಬರ್ಲಿ. ಈಗ ಬರ್ಲಿ. ನಿಮ್ಮ ದೃಷ್ಟಿ ಹೊಂಕಳದ ಕಡೆ ಇರಬೇಕು. ನಾಭಿ ಕಡೆ ಇರಬೇಕು. ಪರ್ವತಾಸನ ಹೇಳ್ರಿ. ಪರ್ವತಾಸನ. 9 ಶಶಾಂಕಾಸನ. ಮತ್ತೆ ಶಶಾಂಕಾಸನ. ಹೀಗೆ. ಹಾ. ಈಗ 10 ಅಂದ್ಕೊಳ್ಳೇನೆ ನಿಮ್ಮ ಬಲಗಾಲು ಎರಡು ಕೈ ಮಧ್ಯದಲ್ಲಿ ಬರಬೇಕು. ಬಲಗಾಲು 10 ಬಲಗಾಲು. ಏಕಪಾದ ಪ್ರಸನ್ನಾಸನ ಹೇಳ್ರಿ. ಹಾ. 11 ಎರಡು ಕಾಲು ತೊಂಬರ್ರಿ. 12 ಕೈ ಮೇಲ್ಗಡೆ. ಹಾ. ಮತ್ತೆ ನಮಸ್ಕಾರ ಸ್ಥಿತಿ ಬರ್ಲಿ. ಹಾ. ಇದಕ್ಕೆ ಒಂದು ಸೂರ್ಯ ನಮಸ್ಕಾರ ಆತಿ. ಒಂದೇ ಮಾಡಬಾರ್ದು, ಎರಡು ಮಾಡಬೇಕು. ಒಂದೇ ಮಾಡಿದ್ರೆ ಮತ್ತೆ ಒಂದ್ ಕಡೆ ಮಾಡಿದ್ರೆ ಹಿಂಗೆ ಹೋಗ್ಬಾರ್ದು ಮತ್ತೆ. ಓಕೆ, ಸ್ವಲ್ಪ ಬೇಗ ಮಾಡೋಣ. ಈಗ ರೂಢಿ ಆಗ್ಬಿಟ್ಟಿರ್ತದೆ ನಿಮಗೆ. ನಮಸ್ಕಾರ ಸ್ಥಿತಿ ಬರ್ಲಿ. ಆಯಾ ಕಣ್ಮುಚ್ಚಬೇಕು. ಓಂ ಖಗಾಯ ನಮಃ. 1 ಊರ್ಧ್ವ ನಮನಾಸನ ಹೇಳ್ರಿ. 2 ಪಾದಹಸ್ತಾಸನ. 3 ಎಡಗಾಲು ಹಿಂದೆ. ಎಡಗಾಲು ನಿಮ್ಮ ಎಡಗಾಲು ಹಿಂದೆ. ಏಕಪಾದ ಪ್ರಸನ್ನಾಸನ ಹೇಳ್ರಿ. 4 ಎರಡು ಕಾಲು ಹಿಂದೆ. ರೆಡಿ ಆಗಿದೆ. ದ್ವಿಪಾದ ಪ್ರಸನ್ನಾಸನ. 5 ಶಶಾಂಕಾಸನ. ಮೊಣಕಾಲು ಮಂಡಿ ಊರಿ. ಕೈಯನ್ನು ಮುಂದ್ಗಡೆ ಚಾಚಿ ಹನಿಗಳ ಕಟ್ಟಿರ್ಬೇಕು. 6 ಭೂನಮನಾಸನ. ಪೂರ್ತಿಯಾಗಿ ಹಣೆ ಹಚ್ಚಬೇಕು. ನೋಡ್ರಿ, ಹೊಟ್ಟೆ ಎತ್ತಬೇಕು. 7 ಭುಜಂಗಾಸನ. 8 ಪರ್ವತಾಸನ. ಪರ್ವತ ರೀತಿಯಲ್ಲಿ ದೇಹ ಕನ್ವರ್ಟ್ ಆಗಲಿ. 9 ಶಶಾಂಕಾಸನ. ಮತ್ತೆ ಶಶಾಂಕಾಸನ. ಮೊಣಕಾಲು ಮಂಡಿ ಊರಿ. ಕೈಯನ್ನು ಮುಂದ್ಗಡೆ ಚಾಚಿ ಹಣೆಗಳ ಕಟ್ಟಿರ್ಬೇಕು. 10 ಎಡಗಾಲ ಮುಂದ್ಗಡೆ ಬರ್ಲಿ. 11 ಪಾದ ಹಸ್ತಾಸನ. 12 ಊರ್ಧ್ವ ನಮನಾಸನ. ಓಕೆ, ಕುತ್ಕೊಳ್ರಿ. 2 ಸೂರ್ಯ ನಮಸ್ಕಾರ. ಈ ಫಾಸ್ಟ್ ಹೋದ್ರಿ. ಈಗ ಸ್ಲೋ ಮಾಡ್ಬೇಕು. ಹೋಗ್ರಿ. ವೆರಿ ಸ್ಲೋಲಿ ಗೋ ಬ್ಯಾಕ್. ಸ್ಲೋ ಫಾಸ್ಟ್ ಬೇಡ. ಕಿವಿಗೆ ತಾಕಿರ್ಬೇಕು ರಟ್ಟೆ ಭಾಗ. ಸ್ಲೋ ಹೋಗ್ರಿ ಸರ್. ಹೋಗ್ರಿ. ಹಾ. ಈಗ ಸ್ಲೋ ಆಗಿ ಮೇಲ್ಗಡೆ ಬರ್ರಿ. ಸ್ಲೋ ಆಗಿ ಮೇಲ್ಗಡೆ ಬರ್ರಿ. ಸ್ಲೋ ಆಗಿ ಬರ್ರಿ. ಈಗ ನೋಡ್ರಿ, ನಾವು ಮಾಡಿ ತೋರಿಸ್ತೇವೆ ನೋಡ್ರಿ. ಹಿಂಗಿರ್ತದಲ್ಲ. ಈಗ ನೋಡ್ರಿ. ಹೌದಾ? ಕರೆಕ್ಟಾ? ಈಗ ನೆಕ್ಸ್ಟ್ ಮೇಲ್ಗಡೆ ಬರಬೇಕು. ಸ್ಲೋ ಆಗಿ. ಕೈ ಮುಂದ್ಗಡೆ ಬರಬಾರ್ದು. ಕಾಲು ಎತ್ತಬಾರ್ದು. ಜರಕ್ ತಗೋಬಾರ್ದು. ಕರೆಕ್ಟಾ? ನೀವು ಮಾಡೋದು ತೋರಿಸಿದ್ದೆ ನಾನು. ಈಗ ನಾ ಮಾಡೋದು ತೋರಿಸ್ತೇನೆ. ಈಗ ನಾ ಮಾಡೋದು ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇಷ್ಟ ಇರ್ತದಲ್ಲ. ಹೌದಾ? ಕರೆಕ್ಟಾ? ಎಲ್ಲದಕ್ಕೂ ಕರೆಕ್ಟ್ ಅಂತೀರಿ. ರೈಟ್. ಈಗ ನೋಡ್ರಿ, ಮೇಲ್ ಬರ್ಬೇಕಾದ್ರೂ ಅಷ್ಟೇ.
ಹಾ ಇಷ್ಟೇ. ಹಾ ಇನ್ನೊಂದ್ಸಲ ಮಾಡ್ರಿ ನೋಡೋಣ. ಕೈ ನೇರವಾಗಿ ಬರ್ಲಿಕ್ಕೆ, ಕೈ ಮೇಲ್ಗಡೆ. ಗೋ ಬ್ಯಾಕ್ ವೆರಿ ಸ್ಲೋಲಿ. ಮುಂದ್ಗಡೆ ಹೋಗ್ರಿ. ಕಮ್ ಅಪ್ ವೆರಿ ಸ್ಲೋಲಿ. ಕೈ ಮುಂದೆ ಬರಬಾರ್ದು, ಕಿವಿಗೆ ತಾಕಿರ್ಬೇಕು. ಸರ್ ಕುಮಾರ್ ಅವ್ರು ಹೆಂಗಾರ ಬೇಕಾದಾಗ ಬರ್ರಿ ಒಟ್ಟು. ಹಾ ರೈಟ್ ರೈಟ್. ಈಗ ನೋಡ್ರಿ ಯಾಕೆ ಹಿಂಗೆ ಆಗ್ಲಿಕತ್ತದ ಅಂತಂದ್ರೆ ನಮ್ಮ ದೇಹ ಹೇಳ್ದಂಗೆ ನಾವು ಕೇಳಿಕತ್ತೇವೆ, ನಾವು ಹೇಳ್ದಂಗೆ ದೇಹ ಕೇಳಬೇಕು. ಅದೇ ಒಂದೊಂದ್ ಕಡೆ ಜಾಸ್ತಿ ಆಗಿರ್ತದೆ, ಒಂದೊಂದ್ ಕಡೆ. ಅದಕ್ಕೆ ನಾವು ನಮ್ಮ ಶರೀರವನ್ನ ಕರೆಕ್ಟ್ ಇಟ್ಕೊಂಡಿಲ್ಲ. ಈಗೇನ್ ತೊಂದರೆ ಇಲ್ಲ, ನೀವು ಮಾಡ್ಕೋತಾ ಹೋದ್ರೆ ಒಂದು 15 ದಿವಸದಾಗ 100% ನೀವು ಗ್ಯಾರಂಟಿ ಮಾಡ್ತೀರಿ ಇದರಲ್ಲಿ. ಓಕೆ, ನೆಕ್ಸ್ಟ್. ಬಟರ್ಫ್ಲೈ. ಫಾಸ್ಟ್ ಆಗಿ ನೇರವಾಗಿ ಕುತ್ಕೋಬೇಕು. ಫಾಸ್ಟ್ ಫಾಸ್ಟ್ ಫಾಸ್ಟ್. ನೆಕ್ಸ್ಟ್ ಅಪೋಸಿಟ್ ಅಪೋಸಿಟ್. ಹಾ ನೆಕ್ಸ್ಟ್ ಇನ್ನೊಂದದೆ ನಿಮ್ಮ ಬ್ಯಾಕ್ ಬೋನ್, ಬೆನ್ನಿನ ಹುರಿಯನ್ನು ಪೂರ್ತಿಯಾಗಿ ಸೆಟಲ್ ಮಾಡ್ತದೆ ಅಂತದ್ದು ಮಾಡಿ ತೋರಿಸ್ತೀನಿ. ಈಗ ಕುತ್ಕೋಬೇಕು. ಆರಾಮದಲ್ಲ? ಎಷ್ಟು ಈಜಿ ಅದ ನೋಡ್ರಿ. ಮಾಡ್ರಿ ಮಾಡಿ ನೋಡೋಣ. ಒಂದ್ಸಲ 2 ಸಲ. ಬರ್ಲಿ 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 ಬರ್ಲಿ. ಇದ್ರೊಳಗೆ ಒಂದು ಟ್ರಿಕ್ ಅದ, ತೋರಿಸ್ತೇನೆ ನಿಮಗೆ. ನೀವು ಇಷ್ಟೇ ಹಿಡ್ಕೊಂಡು ಬರಂಗಿಲ್ಲ, ಸೀದಾ ಕುಂತ್ರ ಬರಂಗಿಲ್ಲ. ನೀವು ಹೀಗೆ ಕೂತು ಬರ್ಬೇಕು. ಹೀಗೆ ಬೆನ್ನನ್ನ ಹೀಗೆ ರೌಂಡ್ ಮಾಡ್ಬೇಕು. ಅಂದ್ರೆ ಆರಾಮ್ ಕುರ್ಚಿದ ಕಾಲು ಇರ್ತಾವಲ್ಲ, ಹಿಂಗೆ ಹೋದ್ರೆ ಹೀಗೆ ಸೀದಾ ಹೋಗ್ಬೇಕು. ಬರ್ಬೇಕಾದ್ರೆ ಕಾಲು ಇರ್ತಾವಲ್ಲ ಪೂರ್ತಿಯಾಗಿ ಮೇಲ್ಗಡೆ ಹೋಗಿರ್ಬೇಕು. ನೋಡ್ರಿ ನನ್ನ ಕಾಲು ಎಲ್ಲಿ ಮಟ್ಟ ಹೋಗಿರ್ತಾವ ನೋಡ್ರಿ. ಹೌದಾ? ಅಲ್ಲಿಂದ ಫುಲ್ ಸ್ವಲ್ಪ ಫೋರ್ಸ್ ತಗೊಂಡ್ಬಿಟ್ರೆ ಸಾಕು, ಬಂದ್ಬಿಡ್ತೀರಿ. ಹಾ ಮಾಡ್ರಿ ನೋಡೋಣ. ಹಾ ಬರ್ರಿ ಮಾಡ್ರಿ ಬರ್ತದೆ ಮಾಡ್ರಿ. ಹಾ ಗುಡ್, ಬಂತು ನೋಡ್ರಿ. ಹಾ ಎಷ್ಟೋ ಮಂದಿಗೆ ಬಂತ. ಟ್ರಿಕ್ ಯೂಸ್ ಮಾಡಿ ಮಾಡ್ಬೇಕು. ಓಕೆ ಸಾಕು. ಮೊದಲು ಮಾಡ್ತಿದ್ರು, ನೀವೆಲ್ಲ ಮಾಡಿರಿ. ಈಗಿನ ಚೆನ್ನಾಗಲ್ಲ. ಇದ್ರ ಮಾಡ್ಕೋತ ಒಂದು ಹುಡುಗನ ಇಲ್ಲಿ ಕುಂದಿರ್ಸ್ಕೊಂಡು ಒಂದು ಹಾಡು ಹಾಡ್ತಿದ್ರು. ಯಾವುದು? ಒಂದು ಹುಡುಗನ ಇಲ್ಲಿ ಕುಂದಿರ್ಸ್ಕೊಂಡು ಹಿಂಗ್ ಮಾಡ್ಕೋತ ಒಂದು ಹಾಡು ಹಾಡ್ತಿದ್ರು. ಯಾವುದು? ಯಾವ್ದ್ರಿ? ಹಾ ಆನೆ ಬಂತೊಂದು ಆನೆ. ಯಾವ ರಾಣಿ? ಬಿಜಾಪುರ ಆನೆ. ಇಲ್ಲಿಗೆ ಯಾಕೆ ಬಂತು? ಹಾದಿ ತಪ್ಪಿ ಯೋಗ ಮಾಡಕ್ ಬಂದೈತಿ. ಹಾದಿ ತಪ್ಪಿ ಬಂತು. ಮತ್ತೆ ಮುಂದೆ ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು. ಅದ ದುಡ್ಡ ತಗೊಂಡು ಏನ್ ಕೊಬ್ಬರಿ ತಂದು ಲಟ್ಟ ಮುರಿದು ಎಲ್ಲರ ಕೈ ಕೊಟ್ಟು ಅಂತ ಹೇಳ್ತಿದ್ರು. ಇದು ಒಂದು ಪಾರಮಾರ್ಥಿಕ ಅರ್ಥ ಐತಿ. ಈಗ ಹೇಳೋದು ಬೇಡ, ನೆಕ್ಸ್ಟ್ ಕ್ಲಾಸ್ ಬರ್ತಿರಲ್ಲ ಅವಾಗ ಹೇಳ್ತೇನೆ ಇದನ್ನ. ಅದಕ್ಕೆ ನೆಕ್ಸ್ಟ್ ಈ ಬೆನ್ನು ಹುರಿ ಪೂರ್ತಿಯಾಗಿ ಸೆಟ್ಲ್ ಆಗ್ತದೆ. ಇದಕ್ಕೆ ಬೆನ್ನು ಹುರಿ ನಮ್ದು ಕರೆಕ್ಟ್ ಇದ್ರೆ ಕೈ ನೋಸಂಗಿಲ್ಲ, ಕಾಲು ನೋಸಂಗಿಲ್ಲ, ಜಾಯಿಂಟ್ ಪೇನ್ ಬರಂಗಿಲ್ಲ. ಆನಂತರ ಟ್ವಿಸ್ಟ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಿರ್ತದೆ. ಅದು ಮೊದಲು ಯಾಕೆ ಸ್ಟಾಪ್ ಆಗ್ತದೆ ಅಂತಂದ್ರೆ ನಾವು ಕೆಲವೊಂದು ಎಕ್ಸರ್ಸೈಸ್ ಮಾಡಂಗಿಲ್ಲ. ನಮ್ಮ ದೇಹಕ್ಕೆ ಕೆಲವೊಂದು ಪ್ರೆಷರ್ ಹಾಕಂಗಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿರ್ತೇವೆ. ಅದಕ್ಕೆ ಏನಾದರೂ ರೋಗಗಳು ನಮ್ಮನ್ನ ಅಟ್ಯಾಕ್ ಮಾಡ್ತಾವೆ. BP, ಶುಗರ್ ಇವೆರಡು ಮೇನ್ ದ್ವಾರ ಬಾಗ್ಲ ಇದ್ದಂಗೆ. ಆದರೆ ಇವು ಎರಡು ರೋಗನ ಅಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ನೀವು ಕರೆಕ್ಟ್ ಮಾಡಿದ್ರೆ ಬಂದ್ಬಿಡ್ತದೆ ಅದು. ಈಗ ಇನ್ಸುಲಿನ್ ತಗೋ ಅಂತೇಳಿ ಹೇಳ್ತಾರೆ ಡಾಕ್ಟರ್. ಶುಗರ್ ಬಂದರೆ ಯಾಕೆ ಹೇಳ್ತಾರೆ ಅಂತಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಿರ್ತದೆ. ಇನ್ಸುಲಿನ್ ಒಳಗಡೆ ಉತ್ಪತ್ತಿ ಆಗ್ಬೇಕಾದ್ರೆ ಹೊರಗಡೆ ಅವಶ್ಯಕತೆ ಬೆಳಂಗಿಲ್ಲ. ನಾವು ದೈಹಿಕವಾಗಿ ಕೆಲವೊಂದು ಆಕ್ಟಿವಿಟೀಸ್ ಅನ್ನ ಬಿಟ್ಟು ಬಿಡ್ತೇವೆ, ಅವಾಗ ಶುರು ಆಗ್ತದೆ. ಯಾಕೆ ಶುರು ಆಗ್ತದೆ ಅಂತಂದ್ರೆ ಆ ಇನ್ಸುಲಿನ್ ಉತ್ಪತ್ತಿ ಯಾವಾಗ ಆಗ್ತದೆ ಅಂತಂದ್ರೆ ದೇಹವನ್ನು ಟ್ವಿಸ್ಟ್ ಮಾಡಬೇಕು. ದೇಹವನ್ನು ಟ್ವಿಸ್ಟ್ ಮಾಡಿದ್ರೆ ಒಳಗೆ ಸ್ಟಾರ್ಟ್ ಆಗ್ತದೆ. ಒಬ್ಬ ಹೆಣ್ಮಕ್ಳು ಬರ್ತಿದ್ರು, ಒಂದು ಕಡೆ ಯೋಗ ಮಾಡೋದಿದ್ವಿ. ಅವರಿಗೆ 370, 75 ವರೆಗೆ ಇತ್ತು.